ರೆಡಿ ಇದ್ದೀನಿ ಬರ್ರಿ ಫ್ರೆಂಡ್ಸ್. ನೋಡ್ರಿ ಇವತ್ತು ನಮ್ಮ ಮನೆಗೆ ಯಾರು ಬಂದರೆ ಬೆಂಗಳೂರಿಂದ ಬರ್ರಿ ಬರ್ರಿ. ಸೊ ಅದಕ್ಕೆ ನಾನು ಬೆಳಗ್ಗೆ ಜಲ್ದಿ ಎದ್ದು ಸ್ವಲ್ಪ ಕೆಲಸ ಮಾಡಿಕೊಂಡು ರೆಡಿಯಾಗಿದ್ದು ಬರ್ರಿ. ಇವ್ರ ಜೊತೆ ಇನ್ನೊಬ್ಬರು ಫ್ರೆಂಡ್ ಬಂದಿದ್ದಾರ, ಅವರು ಸದ್ಯಕ್ಕೆ ಒಳಗೆ ಬಂದಿದ್ದಾರಲ್ಲ. ಬರ್ರಿ. ಇಲ್ಲ ಆ ಕಡೆ ಹೋದ್ರು. ನಮಸ್ತೆ ಎಲ್ಲರೂ. ಇದು ಬೆಳಗ್ಗೆನೇ ನಾವು ಬುಧವಾರ ರಾತ್ರಿ ಕೂತ್ಕೊಂಡು ಬೆಳಗ್ಗೆ ಗುರುವಾರ ಹೋಗಿದ್ದು. ಆವಾಗ ನಾನು ಈ ಮಗು ಸ್ಕೂಲಿಗೆ ರೆಡಿ ಇತ್ತು, ಸುಮಾ ಮಗಳು. ಅವಳ ಜೊತೆಗೆ ಮಾತ್ರ ಒಂದು ಚೂರು ವಿಡಿಯೋ ಮಾಡ್ಕೊಂಡು, ಅವ್ರು ಇನ್ನೂ ಕೆಲಸದಾಗಿದ್ದರು, ಮಕ್ಕಳನ್ನ ಕಳ್ಸೋ ಗಡಿಬಿಡಿ ಇನ್ನೂ ಕೆಲಸ ಇತ್ತಲ್ವ. ಅದರಿಂದ ನಾನೇ ವಿಡಿಯೋ ಮಾಡ್ಕೊಂಡೆ. ಇದೆಲ್ಲ ಬಾಲ್ಕನಿಲಿ ಇರೋದು, ಮನೆ ಮುಂದೆ ಇಟ್ಟಿರೋದೆಲ್ಲ ನೋಡಿ. ಈ ಥರ ಎಲ್ಲ ಶೋ ಗಿಡಗಳು ಅವ್ರ ವಿಡಿಯೋ ನೋಡಿರ್ತೀರಿ ನೀವು. ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಶೋ ಗಿಡ ಎಲ್ಲ. ಅದು ಕವರಲ್ಲಿರೋದು ನಾನು ಬೆಂಗಳೂರಿಂದ ಅವ್ರಿಗೆ ಸ್ವಲ್ಪ ಗಿಡಗಳು ತಂದಿದ್ದೀನಿ. ಆಮೇಲೆ ಶೋ ಗಿಡಗಳೇ ಇಲ್ಲೆಲ್ಲ ಇಂಡೋರ್ ಗಿಡಗಳೇ ಜಾಸ್ತಿ ಇಟ್ಕೊಂಡಿರೋದು. ಚಿಕ್ಕ ಚಿಕ್ಕ ಬಾಟ್ಲು ಪ್ರತಿಯೊಂದರಲ್ಲಿ ಇಡ್ತಾರೆ. ಆಮೇಲೆ ಇವರು ಬಾಟ್ಲು ಅದರ ಮೇಲೆಲ್ಲ ಒಂಥರ ಡ್ರಾಯಿಂಗ್ ಮಾಡ್ತಾರೆ. ಅವೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತಂದರೆ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಅವ್ರ ವಿಡಿಯೋಗಳು ನೋಡಿದವ್ರಿಗೆ ಗೊತ್ತಿರುತ್ತೆ ನೋಡಿ. ಬಾಟ್ಲಿಗೆ ಕೂಡ 1 ಲೀಟ್ರು 2 ಲೀಟ್ರ್ ಬಾಟ್ಲಿಗೆ ಕೂಡ ಪೇಂಟ್ ಮಾಡಿ ಇಟ್ಟಿರ್ತಾರೆ. ಇದು ಮೇಲೆ ಗಾರ್ಡನ್ಗೆ ಹೋಗೋದು, ಆಮೇಲೆ ಹೋಗೋಣ ಅಲ್ಲಿ. ಇವತ್ತು ಸದ್ಯಕ್ಕೆ ನಾನು ಇಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ ಕೆಳಗಡೆ ಇರೋದು. ಅದಾದಮೇಲೆ ನಾವು ಫ್ರೆಶ್ ಅಪ್ ಆಗಿ ಗಾರ್ಡನ್ಗೆ ಹೋಗಿ ಅದೆಲ್ಲ ಬರುತ್ತೆ ಮುಂದೆ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಚೆನ್ನಾಗಿದೆ ಅಂತ ಅನಿಸಿದರೆ ನೀವು ಬೇರೆಯವ್ರಿಗೆ ಶೇರ್ ಮಾಡಿ. ನೋಡಿ ಇಲ್ಲೆಲ್ಲ ಇಟ್ಕೊಂಡಿದ್ದಾರೆ. ಇಲ್ಲೊಂಚೂರು ಜಾಗ ಇದೆ ಅಲ್ಲಿ ಕೆಲಸ ಮಾಡೋಕ್ಕೆ. ಮಳೆ ಬಂದರೂ ಬಿಸಿಲು ಬಂದ್ರೂ ಕೆಲಸ ಮಾಡೋಕ್ಕೆ ಜಾಗ ಇದೆ ಇಲ್ಲಿ. ಆಮೇಲೆ ಗೊಬ್ಬರ ಎಲ್ಲ ಇಟ್ಕೊಳ್ಳೋಕ್ಕೂ ಚೆನ್ನಾಗಿದೆ ಜಾಗ ಇಲ್ಲಿ. ಇಲ್ಲಿ ಸ್ವಲ್ಪ ಹಿಂಗೆ ಇದೆ ಜಾಗ, ಅದರಿಂದ ಅದನ್ನು ಯೂಸ್ ಮಾಡ್ತಾರೆ ಅವಾಗವಾಗ. ಅಲ್ಲಿಟ್ಟಿರೋವು ಗೊಬ್ಬರ ಎಲ್ಲ ತೋರಿಸ್ತಾರೆ, ನೋಡಿಸ್ತೀನಿ ನಿಮಗೆ. ಅವ್ರ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ ನಿಮಗೆ. ಇಲ್ಲೊಂದು ಕರ್ಬೇವಿನ ಗಿಡ ಮನೆ ಕೆಳಗಡೆ ಇಟ್ಕೊಂಡಿದ್ದಾರೆ, ಯಾಕೆಂದರೆ ತಕ್ಷಣ ಅಡುಗೆಗೆ ಬೇಕಾದ ತೊಗೋಬೋದು ಅನ್ನೋ ಇದಕ್ಕೆ ಇಟ್ಕೊಂಡಿರ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಜೋಡಿಸ್ಕೊಂಡಿದ್ದಾರೆ ಅಂತ. ಇರೋದ್ರಲ್ಲೇ ಅಷ್ಟು ಕೆಲಸ. ಮಕ್ಕಳು ಟೀಚರ್ ಕೆಲಸನೂ ಮಾಡ್ತಾರಲ್ವ, ಆ ಕೆಲಸದಲ್ಲೂ ಮನೆ ಕೆಲಸ ಮಾಡ್ಕೊಂಡು ಮಕ್ಕಳು ನೋಡ್ಕೊಂಡು ಇಷ್ಟು ಚೆನ್ನಾಗಿ ಗಿಡ ಬೆಳೆಸ್ತಾರಲ್ಲ. ನಮಗಂತೂ ಬೇರೆ ಕೆಲಸ ಇರೋಲ್ಲ, ಸಾಯಂಕಾಲ ಒಂದು ಬಿಟ್ಟರೆ. ಆದರೆ ನಾವು ಮಾಡ್ತೀವಿ. ಇವ್ರಿಗೆ ಅಷ್ಟು ಕೆಲಸದ ಮಧ್ಯೆನೂ ಮಾಡ್ತಾರೆ ನೋಡಿ. ಬೆಳಗ್ಗೆ ನಾವೆಲ್ಲರೂ ಫ್ರೆಶ್ ಅಪ್ ಆಗಿ ಫಸ್ಟು ಗಾರ್ಡನ್ ನೋಡಿ ಬಂದುಬಿಡೋಣ ಅಂತ ಹೋದ್ವಿ. ನೋಡಿ ಇದನ್ನು ಗೊಬ್ಬರದ ಅಂಗಡೀಲಿ ತಂದ್ರಂತೆ, ಇದನ್ನು ಯೂಸ್ ಮಾಡಿ ಚೆನ್ನಾಗಿ ಬರುತ್ತೆ ಅಂತ ತೋರಿಸಿದ್ರು. ನಾನು ಅದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಂಡಿದ್ದೀನಿ ನೋಡೋಣ ಅಂತ. ಅಲ್ಲಿಗೂ ಅದನ್ನು ಕೊಡ್ತೀನಿ ಸ್ವಲ್ಪ ಅಂದರು. ಬೇಡ ನಾನು ತೊಗೊಳ್ತೀನಿ ಅಂತ ಹೇಳಿದೆ. ನೋಡಿ ಇವಾಗ ಗಾರ್ಡನಿಗೆ ಬಂದಿದ್ವಿ. ಗಾರ್ಡನ್ ರಾತ್ರಿಯೆಲ್ಲ ಮಳೆ ಬಂದಿದೆ. ನಾವು ಬರೋವಾಗೆಲ್ಲ ದಾರಿಲೆಲ್ಲ ಮಳೆ. ಅಲ್ಲಿ ನಾವು ಮಳೆಯೆಲ್ಲ ಬೆಳಗ್ಗೆ ಎಲ್ಲ ಬಂದರೆ ಏನು ನೋಡೋಕ್ಕಾಗುತ್ತೋ ಅಂದ್ಕೊಂಡಿದ್ವಿ. ನೋಡಿ ಇದು ನಾನು ಕೊಟ್ಟಿದ್ದು. ಇವ್ರ ಹತ್ರ ಒಬ್ಬ ಬಿಟ್ಟಿದೆ, ಪಿಂಕೋ ಅಥವಾ ಎಲ್ಲೋ ಗೊತ್ತಿಲ್ಲ. 2 ಕಳಿಸಿದ್ದೆ, ಒಂದು ಹೋಯ್ತಂತೆ, ಒಂದು ಬಂದಿದೆ. ಆಮೇಲೆ ಇಲ್ಲಿ ನನಗೆ ತುಂಬ ಇಷ್ಟವಾಗಿದ್ದು ಅಂದರೆ ರೆಡ್ ಕಲರ್ ರುದ್ರಾಕ್ಷಿ. ನನ್ನ ಹತ್ರ ವೈಟು ಪಿಂಕ್ ಇತ್ತಲ್ವ, ರೆಡ್ಡು ಇವರು ಆನ್ಲೈನಲ್ಲಿ ತರಿಸಿ ಹಾಕಿದ್ರಂತೆ, ಚೆನ್ನಾಗಿ ಬಂದಿತ್ತು. ಮೊದಲು ಒಂದು ಸರಿ ಕಳಿಸಿದ್ರು, ಅವಾಗ ಅಳಿಲಿನ ಕಾಟಕ್ಕೆಲ್ಲ ಹೋದ್ವು. ಇವಾಗ ನಾನು ಅದ್ರ ಬೀಜ, ಒಣಗಿರೋ ಬೀಜ ಸುಮಾರಾಗಿದ್ವು, ಆದರೆ ಮಳೆಯಲ್ಲೆಲ್ಲ ನೆಂದಿದ್ವು. ಆದರೂ ನಾನು ತೊಗೊಂಡಿದ್ದೀನಿ. ನೋಡಿ ಇದು ಡಬಲ್ ಪೆಟ್ಟಲ್, ಇದು ನನ್ನ ಗಾರ್ಡನಲ್ಲಿದೆ. ಆಮೇಲೆ ಹಣ್ಣಿನ ಗಿಡ, ಇನ್ನು ನನಗಿಂತ ಜಾಸ್ತಿ ಶೋ ಗಿಡಗಳು ಇದ್ದಾವೆ ಇಲ್ಲಿ. ನಾನು ಜಾಸ್ತಿ ಶೋ ಗಿಡ ಇದು ಮಾಡಲ್ಲ. ತರಕಾರಿ, ಹಣ್ಣು ಪ್ರತಿಯೊಂದು ಹಾಕಿದ್ದಾರೆ. ಇದು ಗಲಾಟೆ ಹೂವಿಂದು. ಇದು ಚೆನ್ನಾಗಿ ಮಳೆಗೆ ಅಂದರೆ ಬೀಜ ಆಗ್ತಾಯಿಲ್ಲ ಅಂತ ಹೇಳಿದ್ರು. ಆಮೇಲೆ ಬೀಜ ಸ್ವಲ್ಪ ಎಲ್ಲರಿಗೂ ಕೊಟ್ಬಿಟ್ಟಿದ್ದೀನಿ. ಇವಾಗ ಎಷ್ಟಿದ್ರೆ ಅಷ್ಟು ಕೊಡ್ತೀನಿ ಅಂದರು. ಪರವಾಗಿಲ್ಲ ಅಂದೆ. ಯಾಕೆಂದರೆ ನಾವು ನಮ್ಮ ಹತ್ರ ಇಲ್ಲದಾಗ ಅವ್ರಿಗೆ, ಅವ್ರ ಹತ್ರ ಇಲ್ಲದಾಗ ನಾವು ಶೇರ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಅದ್ರ ಬಗ್ಗೆ ಏನು ಅಷ್ಟು ಯೋಚನೆ ಇಲ್ಲ. ಇವ್ರ ಗಾರ್ಡನ್ ನೋಡಬೇಕು, ಇವ್ರನ್ನ ಮೀಟ್ ಮಾಡಬೇಕು, ಇವ್ರ ಮನೆಗೆ ಹೋಗ್ಬೇಕು ಅನ್ನೋದು ತುಂಬ ದಿನದಿಂದ ಆಸೆ ಇತ್ತಲ್ವ. ದಿನ ಏನು ವರ್ಷಗಳೇ ಆದವು. ಆವಾಗಿಂದ ಇವಾಗ ಬರೋಕ್ಕೆ ನಮಗೆ ಅನುಕೂಲ ಆಯಿತು, ದೇವರು ಅನುಕೂಲ ಮಾಡಿಕೊಟ್ಟ. ನೋಡಿ ಎಲ್ಲ ಗಾರ್ಡನ್ನು ಸುತ್ತ ಒಂದು ಕಡೆಯಿಂದ ತೋರಿಸ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಮಧ್ಯದಲ್ಲಿ ಮೆಟ್ಲು ಮಾಡಿರೋದ್ರಿಂದ ಸ್ವಲ್ಪ ಈ ಸೈಡು, ಇನ್ನೊಂದು ಸ್ವಲ್ಪ ಆ ಸೈಡು ಇದೆ ಗಾರ್ಡನ್ನು. ಅದರಿಂದ ಸ್ವಲ್ಪ ನಿಮ್ಗೆ ಏಕ ಕಾಣಲ್ಲ. ಇಲ್ಲಾಂದರೆ ಒಂದು ಪಕ್ಕಕ್ಕೆ ಮೆಟ್ಲು ಬಂದಿದ್ದರೆ ಪೂರ್ತಿ ದೊಡ್ಡದಾಗಿ ಕಾಣೋದು, ನಮ್ಮಷ್ಟೇ ದೊಡ್ಡದಾಗಿ ಕಾಣೋದು. ಆಮೇಲೆ ಇಲ್ಲಿ ತೊಂಡೆಕಾಯಿ ಗಿಡ, ಬಳ್ಳಿ ಗಿಡ ಕಾಯಿ ಆಗಿದ್ದಾವೆ, ಜಾಸ್ತಿನೇ ಕಾಯಿ ಆಗಿದ್ದಾವೆ ಇಲ್ಲಿ. ದಿನ ಕೀಳ್ತಾರಂತೆ. ಇವತ್ತಿರೋನು ತಗೊಳ್ಳಿ ಅಂತ ಹೇಳಿದ್ರು, ಕೀಳ್ತಾಯಿದ್ದೀನಿ. ಇದನ್ನು ನಾನು ಕಳಿಸಿದ್ದೆ ಕಟಿಂಗು, 2 ಕಟಿಂಗ್ ಕಳಿಸಿದ್ದೆ. ಉದ್ದ ತೊಂಡೆ, ಇದು ತೊಂಡೆ. ಉದ್ದ ತೊಂಡೆ ಬಂದಿಲ್ಲ ಅನಿಸುತ್ತೆ, ಇದೊಂದೇ ಇರೋದು.
ಅದಾದಮೇಲೆ ಬದನೇಕಾಯಿ ಇದ್ವು, ನೆನ್ನೆ ಮೊನ್ನೆ ಹಾರ್ವೆಸ್ಟ್ ಮಾಡಿದ್ದೀನಿ, ಮಾಡ್ಕೊಳ್ಳಿ ಅಂದರು, ಇವ್ರಿಗೆ ಕೊಡೋಕ್ಕಾಗುತ್ತೆ ಅಂತೇಳ್ಬಿಟ್ಟು. ಅವನ್ನು ನಾವು ತೆಗಿತಾಯಿದ್ವಿ. ಅವರು ತಮಾಷೆ ಮಾಡ್ತಾಯಿದ್ರು, ಎಲ್ಲ ನನ್ನ ಗಾರ್ಡನ್ನಲ್ಲಿ ಇರೋ ತರಕಾರಿ ಎಲ್ಲ ತಗೊಂಡು ಹೋಗೋಕೆ ಬಂದಿದ್ದಾರೆ ನೋಡಿ ಅಂತ. ಅದನ್ನು ಮ್ಯೂಟ್ ಮಾಡಿದ್ದೀನಿ ನಾನು. ನಾವು ಅವರು ಮಾತಾಡಿರೋದು ಕೊನೆಯಲ್ಲಿ ಒಂದು ಸ್ವಲ್ಪ ಹಾಕ್ತೀನಿ ನೋಡಿ, ಪೂರ್ತಿ ವಿಡಿಯೋ ನೋಡಿ. ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಖುಷಿ ಆಯಿತು, ನನಗೆ ತುಂಬ ಖುಷಿ ಆಯಿತು. ಹಿಂಗೆ ಹೋಗ್ಬಿಟ್ಟು ಅವರು ಮನೇಲಿದ್ದು ಸ್ಪೆಂಡ್ ಮಾಡಿ, ಅವ್ರ ಗಾರ್ಡನಲ್ಲಿ ನೋಡಿ, ಅವ್ರ ಜೊತೆ ಹೊರಗಡೆ ಎಲ್ಲ ಓಡಾಡಿದ್ದು ಎಲ್ಲ ವಿಡಿಯೋಗಳು ಹಾಕ್ತೀನಿ. ಜಾಸ್ತಿ ಏನಿಲ್ಲ. ಇನ್ನೊಂದು ಇದು ಇವ್ರದ್ದೊಂದು ಗಾರ್ಡನ್ದು, ಇನ್ನೊಬ್ಬರು ಯೂಟ್ಯೂಬರ್ ಫ್ರೆಂಡ್ ಇದ್ದಾರೆ, ಅವ್ರದ್ದೊಂದು ಗಾರ್ಡನು. ಅದಾದಮೇಲೆ ನಾವು ಹೊರಗಡೆ ಏನೇನು ಹೋಗಿದ್ವಿ, ಎಲ್ಲಿ ಏನು ತಗೊಂಡ್ವಿ ಎಲ್ಲ ವಿಡಿಯೋ ಬರುತ್ತೆ. ನೋಡಿ, ನೀವು ನೋಡಿ ಇಷ್ಟಪಡ್ತೀರ ಅಂದ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಕರ್ಬೂಜ ಅಂತೂ ಸೂಪರಾಗಿದೆ. ಸೈಜು ಸುಮಾರಾಗಿ ಬಂದಿದೆ ಆಗಲೇ. ಇನ್ನೊಂಚೂರು ದೊಡ್ಡದಾದರೆ ಹಣ್ಣಾಗ್ಬೋದು. ನೋಡಿ, ನೀವು ನನ್ನ ಕೈ ನೋಡಿದ್ರೆ ಗೊತ್ತಾಗುತ್ತೆ ಕಾಯಿ ಸೈಜ್ ಎಷ್ಟು ದಪ್ಪ ಇದೆ ಅಂತ. ಏನಂದರೆ ಅದು ವಾಟ್ರ್ ಟ್ಯಾಂಕಲ್ಲಿ ದೊಡ್ಡದರಲ್ಲಿ ಹಾಕಿರೋದ್ರಿಂದ ಚೆನ್ನಾಗಿ ಬಂದಿದೆ. ಆಮೇಲೆ ಬಳ್ಳಿಗಳು ಈ ಥರ ಜಾಸ್ತಿ ಅವ್ರು ಕಟ್ ಮಾಡಿಲ್ಲ, ಯಾವ ಥರ ಬೆಳೆದಿದ್ದಾವೋ ಆ ಥರ ಎಬ್ಸಿದ್ದಾವೆ. ಅದರಿಂದ ಗಾರ್ಡನ್ನೆಲ್ಲ ಫುಲ್ಲು ತುಂಬ್ದಂಗೆ ಕಾಣುತ್ತೆ. ನೋಡಿ, ಬಿಳಿ ಜೋಳ ಹಾಕಿದ್ರೆ ಅದಕ್ಕೆ ಅಂತ ಹಾಕಿರಲ್ಲ, ಯಾವಾಗಾದ್ರು ಕ್ಲೀನ್ ಮಾಡೋವಾಗ ಹಾಕಿರ್ತಾರೆ, ಬಂದಿದ್ದಾವೆ. ಇವಕ್ಕೆ ಅಕ್ಕಿಗಳು ಬರ್ತಾ ಇರ್ತಾವಲ್ಲ, ಅವಕ್ಕೆ ಆಹಾರನೂ ಆಗುತ್ತೆ, ನಮಗೆ ಬೆಳೆದ ಗಿಡಗಳು ನೋಡೋಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಅದ್ರ ದಂಟು ಎಳೆದಿದ್ದಾಗ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಇಲ್ಲೆಲ್ಲ ಅವೇ ಇರೋದು. ಅದಾದಮೇಲೆ ಇದು ಸೌತೆಕಾಯಿನೂ ತುಂಬ ಚೆನ್ನಾಗಿ ಬೆಳೆದಿದ್ದಾವಲ್ಲಿ. ನಾನು ಬೀಜ ಅದೊಂದು ಇಸ್ಕೊಂಬರಲಿಲ್ಲ, ಕೊಡ್ತೀನಿ ಅಂದರು. ಬರೋವಾಗ ಮಾತುಗಳಿಗೆ ಅರ್ಜೆಂಟಲ್ಲಿ ಮರ್ತೋದೆ. ಇನ್ನೊಂದು ಸರಿ ಯಾವಾಗಾರು ಹೇಳ್ಬೇಕು, ಕಳಿಸಿ ಅಂತ. ಕಳಿಸ್ತಾ ಇರ್ತಾರೆ. ನಾನು ಸುಮಾರು ಕಳಿಸ್ಬೇಕು ಅವ್ರಿಗೆ. ಇನ್ನೂ ಮಳೆಗಾಲ ಶುರುವಾಗಲಿ ಅಂತೇಳಿದ್ದಕ್ಕೆ ನಾನು ಕಳಿಸಿಲ್ಲ ಜಾಸ್ತಿನ. ಆಮೇಲೆ ಇದು ಬದನೆ ಗಿಡ ಹಳೇದು, ಸ್ವಲ್ಪ ಎಲ್ಲ ಆಗೋಗಿದೆ ಕಾಯಿ, ಸ್ವಲ್ಪ ಬೆಸ್ಟ್ ಅಟ್ಯಾಕ್ ಆಗಿದೆ, ತೆಗಿಬೇಕು ಅಂತ ಹೇಳ್ತಾಯಿದ್ರು. ಅದನ್ನು ತೆಗೆದ್ರೆ ಅದರಲ್ಲೂ ದೊಡ್ಡ ಜಾಗ ಇದೆ, ಅದರಲ್ಲೂ ಬೇರೆ ಗಿಡ ಯಾವ್ದಾರು ಹಾಕ್ಕೋಬೋದು. ಇನ್ನು ಮಳೆ ಎಲ್ಲ ಆಗೋದ್ಮೇಲೆ ಚಳಿಗಾಲ ಬರೋಷ್ಟೊತ್ತಿ ಚಪ್ರದವ್ರೆಕಾಯಿ ಹಾಕ್ಕೊಂಬಿಟ್ರೆ ಅವನು ತುಂಬ ಚೆನ್ನಾಗಿ ಕಾಯಿ ಬಿಡ್ತವೆ. ಆಮೇಲೆ ಮಲ್ಲಿಗೆ ಗಿಡ, ಇಲ್ಲಿ ಬೇರೆ ಒಂಥರ ಮಲ್ಲಿಗೆ ಗಿಡ ಇತ್ತು, ಅದನ್ನು ನೋಡಿ ಖುಷಿ ಆಯಿತು. ಅದೊಂದು ನಮಗೆ ಸಿಕ್ತು, ಕಟಿಂಗು ತೊಗೊಂಡಿದ್ವಿ, ಆಮೇಲೆ ಗಿಡನೂ ತೊಗೊಂಡಿದ್ವಿ. ಅವೆಲ್ಲ ನಾನು ಏನೇನು ತಂದೆ ಅಂತ ತೋರಿಸ್ತೀನಿ. ನೋಡಿ, ಮೋಸಂಬಿ 3 ಒಂದೇ ಗೊಂಚಲಲ್ಲಾಗಿದ್ದಾವೆ, ಇನ್ನು ಸೈಜ್ ಬರಬೇಕು ಮೋಸಂಬಿ. ನಂದರಲ್ಲಿ ಇನ್ನೂ ಕಾಯಿ ಬಿಟ್ಟಿಲ್ಲ. ಅವರು ಹಣ್ಣಿನ ಗಿಡ ವರ್ಷಕ್ಕೊಂದು ಸರಿ ಬರ್ತಾರಂತೆ ನರ್ಸರಿಲಿ, ಸುಮಾರು ಹಣ್ಣಿನ ಗಿಡಗಳು ಹಾಕಿದ್ದಾರೆ. ಇದು ಸ್ವೀಟ್ ಲೆಮನ್ ಅಂತೀವಲ್ಲ, ಅದು ಪೂರ್ತಿ ಎಲ್ಲೋ ಆದರೆ ಸಿಪ್ಪೆ ಸಮೇತ ತಿನ್ಬೋದು ಇದು. ಅವನು ಸುಮಾರಾಗಿ ಕಾಯಿ ಬಿಟ್ಟಿದ್ದಾವೆ. ಆಮೇಲೆ ಗುಲಾಬಿ ಗಿಡಗಳು ಅಷ್ಟೇ, ತುಂಬ ಚೆನ್ನಾಗಿ ಹೂವು ಬಿಟ್ಟಿದ್ದಾವೆ. ಅದರಲ್ಲಿ ಪನ್ನೀರ್ ಗುಲಾಬಿ ಇತ್ತು, ಆಮೇಲೆ ಬೇರೆ ಬೇರೆ ಯೆಲ್ಲೋ ಕಲರ್ ಇತ್ತು, ಎಲ್ಲ ಇತ್ತು. ನೋಡಿ, ಒಂದು ಬಾಟ್ಲು ವೇಸ್ಟು, ಒಂದು ಬಿಟ್ಟಿಲ್ಲ. ಆಮೇಲೆ ಗುಲಾಬಿ, ಬಳ್ಳಿ ಗುಲಾಬಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ನೋಡಿ, ಅಲ್ಲಿ ಬಾಟ್ಲುಗಳು ನೋಡಿದ್ರೆ ಗೊತ್ತಾಗುತ್ತೆ. ಅವ್ರನ್ನ ಇಡೋಕ್ಕೂ ಅವ್ರ ಜಾಗ ನೋಡಿ, ಒಂದು ಅಲ್ಲಿಗೆ ಪೀಸ್ ಕಟ್ಬಿಟ್ಟು ಎಷ್ಟು ನೀಟಾಗಿ ಜೋಡಿಸಿದ್ದಾರೆ ಗೋಡೆಗೆ. ಈ ಥರ ಎಲ್ಲ ಮಾಡ್ಕೊಂಡು, ಆಮೇಲೆ ನೀವು ಬಾಟ್ಲ ಮೇಲೆ ಬರ್ದಿರೋದು ನೋಡಿರ್ಬೋದು, ಮುಖದ್ದು, ಕಣ್ಣು, ಮೂಗು ಎಲ್ಲ ಬರೆದು, ಸ್ಮೈಲ್ ಫೇಶು ಎಲ್ಲ ಬರೆದಿದ್ದಾರೆ. ಅವೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಫಸ್ಟು ನಾನು ಅವ್ರ ವಿಡಿಯೋ ಚಾನಲ್ ಮಾಡೋಕ್ಕಿಂತ ಮುಂಚೆ ಅವ್ರು ಮಾಡೋ ಅದನ್ನು ಡ್ರಾಯಿಂಗ್ ನೋಡಿಬಿಟ್ಟೆ ಖುಷಿಪಟ್ಟಿದ್ದು. ಆಮೇಲೆ ಇವರು ಹೂವು ತುಂಬ ಗಮ್ ಅನ್ನುತ್ತೆ ಅಂತ ನೋಡಿದ್ರು. ಅದರಲ್ಲಿ ಒಂಥರ ಲೈಟ್ ಪಿಂಕ್ ಇದೆ, ಇನ್ನೂ ಒಂದು ಡಾರ್ಕ್ ಪಿಂಕು, ಇನ್ನೊಂದು ನಮ್ಮನೇಲಿ ಇದೆಯಲ್ಲ ಯೆಲ್ಲೋ ವೈಟ್ ಮಿಕ್ಸು, ಅದೊಂದಿದೆ. ನಾವು ಡಾರ್ಕ್ ಪಿಂಕ್ ಇದನ್ನು ಮೊನ್ನೆ ಏನೋ ಬಿದ್ದೋಗಿತ್ತಂತೆ ಮಳೆಗೆ, ಆ ಕಟಿಂಗ್ ತಂದ್ವಿ, ವೇಸ್ಟ್ ಆಗುತ್ತೆ ಅಂತ. ಇನ್ನೂ ಒಂದೇ ದಿನ ಆಗಿತ್ತು ಅದು ಬಿದ್ದು. ಅದು ತಕ್ಷಣ ಕಿತ್ತಿದ ಮೇಲೂ ಇಡಬಾರ್ದು, ಹಾಲು ಬರುತ್ತೆ, ತಿರ್ಗಾ ಮಾರನೇ ದಿನ ಇಡಬೇಕಲ್ವ. ಅದರಿಂದ ನಾವು ಹೋಗೋಷ್ಟೊತ್ತಿಗೆ ಸರಿ ಹೋಗ್ಬೋದು ಅಂತ ತಂದಿದ್ದೀವಿ. ಬಂದರೆ ಬರುತ್ತೆ, ಇಲ್ಲಾಂದ್ರೆ ಇಲ್ಲ ಅಂತ. ನೋಡಿ, ಇದು ವಿರಜಾಜಿನೂ ತುಂಬ ಚೆನ್ನಾಗಿ ಬಿಟ್ಟಿದ್ದಾವೆ ಹೂವು, ನಮ್ಮ ಗಿಡದಕ್ಕಿಂತ ಜಾಸ್ತಿ ಬಿಟ್ಟಿದ್ದಾವಲ್ಲಿ. ಹೂವು ಅಂತೂ ಚೆನ್ನಾಗೇ ಇದ್ದಾವೆ, ಜಾಸ್ತಿ ಹೂವು ಇದ್ದಾವೆ. ಮಲ್ಲಿಗೆ ಗಿಡ, ಜಾಜಿ ಗಿಡ, ಪ್ರತಿಯೊಂದು ಇದ್ದಾವೆ. ನೋಡಿ, ಇಲ್ಲಿ ಇದು ಶಂಖಪುಷ್ಪ ಡಬಲ್ ಪೆಟಲು, ಪಿಂಕು, ಸ್ವಲ್ಪ ಪಿಂಕು ಅಲ್ಲ ಪರ್ಪಲಲ್ಲ, ಅದಿಲ್ಲ, ಅದೊಂದು. ಆಮೇಲೆ ಇದು ಹಾಗಲಕಾಯಿ ಬಳ್ಳಿ, ನಾಟಿ ಹಾಗಲಕಾಯಿ ಬಳ್ಳಿ, ಇದಂತೂ ಎಷ್ಟು ಕಾಯಿ ಡೈಲಿ ನೀವು ಅವ್ರ ವಿಡಿಯೋಗಳ ನೋಡ್ಬೋದು ಹಾರ್ವೆಸ್ಟ್ ಮಾಡೋದು. ಎಷ್ಟೊಂದು ಕಾಯಿ ಕೀಳ್ತಾರೆ. ಇವತ್ತು ಸುಮಾರು ಸಿಕ್ಕಿದೆ, ಅದನ್ನು ನಾನು ಕೀಳೆಲ್ಲ ಆದಮೇಲೆ ಒಂದು ಸರಿ ತೋರಿಸ್ತೀನಿ. ಇದು ನಿಂಬೆ ಗಿಡ, ಸೀಡ್ ಇಲ್ಲದೆ ಇರೋದು. ಆದರೆ ಅವ್ರು ಹೇಳಿದ್ದು ಸ್ಮೆಲ್ಲೇನು ಚೆನ್ನಾಗಿಲ್ಲ, ಅಷ್ಟೊಂದು ಹುಳಿನೂ ಇಲ್ಲ, ಕಾಯಿ ನೋಡೋಕ್ಕೊಂದು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ರು.
ಇಷ್ಟ ಆಗಿಲ್ಲ ಅಂದರು. ಕಾಯಿ ಸಿಪ್ಪೆ ದಪ್ಪ ಇದೆ. ನಾನು ಅಲ್ಲೊಂದು ಕಿತ್ಕೊಂಬಂದು ತಿರ್ಗಾ ಮಾರನೇ ದಿನ ಜ್ಯೂಸ್ ಮಾಡಿದೆ. ಅವ್ರು ಹೇಳ್ದಂಗೆ ನಮ್ಮ ಮಾಮೂಲಿ ನಿಂಬೆಕಾಯಿ ಅಷ್ಟು ಟೇಸ್ಟು ಇಲ್ಲ, ಆಮೇಲೆ ಸಿಪ್ಪೆ ಸಿಕ್ಕಾಪಟ್ಟೆ ದಪ್ಪ ಇರೋದ್ರಿಂದ ರಸ ಬರಲ್ಲ ಜಾಸ್ತಿ. ನೋಡಿ ಹಾಗಲಕಾಯಿ ಹೂವು ನೋಡಿ ಎಷ್ಟು ಬಿಟ್ಟಿದೆ ಅಂತ. ಇಲ್ಲಿ ಒಂದು ಇದನ್ನು ತುಂಬ ದಿನ ಆಯ್ತು ಅವರು ಕಬ್ಬಿಣದ್ದು ಆ ಥರ ರಾಡ್ ಮಾಡಿಸ್ಕೊಂಡು ಅದಕ್ಕೆ ಕಟ್ಟಿದ್ದಾರೆ. ಆಮೇಲೆ ಅಲ್ಲಿ ಮೇಲ್ಗಡೆ ಅಕ್ಕಿಗಳಿಗೆ ನೀರೇನೋ ಇಟ್ಟಿದ್ದಾರೆ ಮೇಲೆ. ಈ ಥರ ಎಲ್ಲ ಗಾರ್ಡನ್ ನೋಡ್ಕೊಂಡು ಎಲ್ಲ ಮಾತಾಡ್ಕೊಂಡು ಎಲ್ಲ ಬಂದ್ವಿ. ಖುಷಿ ಆಯಿತು. ತುಂಬ ದಿನ ಎಷ್ಟೋ ವರ್ಷಗಳಿಂದ ಮೀಟ್ ಮಾಡಬೇಕು. ಅವ್ರು 2 ಸರಿ ನಮ್ಮೂರಿಗೆ ಬಂದು ಬೆಂಗಳೂರಿಗೆ ನಮ್ಮನ್ನು ಮೀಟ್ ಮಾಡಿ ಹೋದರು. ನೋಡಿ ಈ ಹೂವು ಹೇಳಿದ್ದು, ಇದು ವಿಡಿಯೋದಲ್ಲಿ ನಿಮ್ಗೆ ಅಷ್ಟು ಗೊತ್ತಾಗಲ್ಲ. ಮೊಗ್ಗು ತುಂಬ ದಪ್ಪ ಇದೆ, ಆಮೇಲೆ ಇದರ ಸ್ಮೆಲ್ಲೂ ಬೇರೆ ಥರನೇ ಇದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅದಕ್ಕೆ ಇದನ್ನು ಕಟಿಂಗು ತಂದಿದ್ದೀವಿ ಸುಮಾರಾಗಿ. ಆಮೇಲೆ ಇನ್ನೂ ಒಂದು ಗಿಡ ಸಿಗುತ್ತೆ ಅಂದರು, ಅದನ್ನು ತೊಗೊಂಡಿದ್ವಿ. ಅಕಸ್ಮಾತ್ ಕಟಿಂಗ್ ಬಂದಿಲ್ಲ ಅಂದರೆ ಆದರೂ ಆಗುತ್ತೆ ಅಂತೇಳ್ಬಿಟ್ಟು. ಆಮೇಲೆ ಇಲ್ಲಿ ಸ್ವಲ್ಪ ಜೋಡ್ಸೋಕ್ಕೆ ಸ್ವಲ್ಪ ಎಲ್ಲ ಇದು ಮಾಡಿದ್ದಾರೆ ಇನ್ನೂ. ಆಮೇಲೆ ಇದೊಂದು ಕಾಯಿ ನೋಡಿ, ಇದೇನು ಆಕ್ಕಾಯಿ ಅಂತಲೇ ಏನೋ ಹೇಳಿದ್ರು. ಇದು ಚೆರ್ರಿ ಮಾಡ್ತಾರಂತಲ್ಲ ಬೇಕ್ರಿಗಳಿಗೆ, ಆ ಥರದ್ದಂತೆ. ಕಾಯಿ ಹುಳಿ ಇರುತ್ತಂತೆ, ಅದರ ಸಕ್ಕರೆ ಪಾಕದಾಗ ಹಾಕಿ ಮಾಡ್ತಾಯಿರ್ಬೋದು. ಇನ್ನೂ ಕೆಂಪಾಗಬೇಕು ಆವಾಗ. ಆಮೇಲೆ ಇದು ವೈಟ್ ರುದ್ರಾಕ್ಷಿ ನೋಡಿ, ಗ್ರೋ ಬ್ಯಾಗಲ್ಲಿ ಹಾಕಿದ್ದಾರೆ. ಅದು ಎಷ್ಟು ಒಳ್ಳೆ ಮುತ್ತುಗಳು ಇದ್ದಂಗೆ ಇದ್ದಾವೆ, ದೊಡ್ಡದಾಗಿ ಬೆಳೆದು ಬಾಗ್ಬಿಟ್ಟಿದೆ ಹೂವಿನ ಬಾರಕ್ಕೆ. ಚೆನ್ನಾಗಿದೆ. ಕಾಸ್ಮಾಸು 2 ಕಲರ್ ಇದೆ, ಆಮೇಲೆ ಸಿಂಗಲ್ ಪೆಟಲು, ಡಬಲ್ ಪೆಟಲು. ನಿಮಗೆ ಗಿಡದಲ್ಲಿ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಬೀಜ ಆಗಿಲ್ಲ, ಎಲ್ಲ ಮಳೆಗೆ ನೆಂದು ಈ ಥರ ಆಗಿದೆ. ಮಳೆಗೆ ನೆಂದರೆ ಬೀಜ ಸರಿಯಾಗಿ ಆಗಲ್ಲ, ಯಾವುದೇ ಹೂವು ಆಗಲಿ ಯಾವುದೇ ತರಕಾರಿ ಆಗಲಿ. ಅದರಿಂದ ಸ್ವಲ್ಪ ಬಿಸಿಲು ಬಿದ್ರೇ ನಮಗೆ ಬೀಜಗಳು ಜಾಸ್ತಿ ಸಿಗೋದು. ಇದು ಆಲ್ಮಂಡ ಎಲ್ಲೋ ತುಂಬ ವರ್ಷದಿಂದ ಇದೆ ಅವರು ಗಾರ್ಡನಲ್ಲಿ ನೋಡ್ತಾ ಇರ್ತೀನಿ. ಇದು ಸಣ್ಣ ಮಲ್ಲಿಗೆ ಅಂತೀವಲ್ಲ ಅದು. ಆಮೇಲೆ ದ್ರಾಕ್ಷಿ ಗಿಡ ಬ್ಲ್ಯಾಕು ದ್ರಾಕ್ಷಿ ಗಿಡ. ಆಮೇಲೆ ಮಾರ್ನಿಂಗ್ ಗ್ಲೋರಿ 3-4 ಕಲರ್ ಮೇಲೇ ಇರಬೇಕು. ಆಮೇಲೆ ಲಕ್ಷ್ಮಣ ಫಲ ಒಂದು ಇದೆ. ಆಮೇಲೆ ವಾಟ್ರ್ ಆಪಲ್ಲು, ಮಾವಿನ ಗಿಡ, ಇದು ಸಪೋಟ ಗಿಡ, ಒಂದೇ ಒಂದು ಕಾಯಿ ಇದೆ ನೋಡಿ. ಆಮೇಲೆ ಎಲ್ಲೋ ಇದು ಗುಲಾಬಿ ಗಿಡ ಹೂವು ಗುಲಾಬಿ ಹೂವನ್ನು ತುಂಬ ಚೆನ್ನಾಗಿ ಬಿಟ್ಟಿದ್ದಾವೆ ಈ ಮಳೆಯಲ್ಲೂ. ನಮ್ಮದು ಇಷ್ಟಾಗಿ ಆದರೆ ಕಾಯಿಲೆ ಇಲ್ಲ ಗುಲಾಬಿ ಗಿಡಕ್ಕೆ, ಎಷ್ಟು ಚೆನ್ನಾಗಿ ಬಂದಿದ್ದಾವೆ, ನೀಟಾಗಿದ್ದಾವೆ ಅವು. ಅವನ್ನು ಅಷ್ಟೇ. ಆಮೇಲೆ ನೋಡಿ ಇದು ಪರ್ಪಲ್ಲು, ಅದು ಸಿಂಗಲ್ ಪೆಟಲು, ಇನ್ನೂ ಒಂದು ಡಬಲ್ ಪೆಟಲ್. ಅವರು ಕೇಳಿದ್ದಕ್ಕೆ ಒಂದೇ ಗಿಡದಲ್ಲಿ ಒಂದು ಸರಿ ಅದು ಬರುತ್ತೆ ಇದು ಬರುತ್ತೆ ಅಂದರು. ಆಮೇಲೆ ಈ ಸೋರೆಕಾಯಿ ನೋಡಿ, ಮೊನ್ನೆ ಅವರು ವಿಡಿಯೋದಲ್ಲಿ ನೋಡಿಸಿರ್ಬೋದು ಎಷ್ಟುದ್ದ ಸೋರೆಕಾಯಿ ಆಗಿತ್ತು. ಇವಾಗ ಮತ್ತೆ 1-2 ಈಚಿದೆ. ಮತ್ತೆ ಫೋನ್ ಮಾಡಿದಾಗ ಹೇಳಿದ್ರು ಪಾಲಿನೇಷನ್ ಮಾಡಿದ್ದೀನಿ, ಹ್ಯಾಂಡ್ ಪಾಲಿನೇಷನು ಇನ್ನೂ ಒಂದು ದೊಡ್ಡದಾಗ್ತಾಯಿದೆ ಅಂತ. ಆಮೇಲೆ ಇಲ್ಲೆಲ್ಲ ದೊಡ್ಡ ಡ್ರಮ್ಮಲ್ಲಿ ಹಣ್ಣಿನ ಗಿಡ ಜಾಸ್ತಿ ಹಾಕ್ಕೊಂಡಿದ್ದಾರೆ. ಜಾಗ ಜಾಸ್ತಿ ಇರೋದ್ರಿಂದ ಆ ಡ್ರಮ್ಮಲ್ಲೂ ತರಕಾರಿ ಬೀಜ ಎಲ್ಲ ಹಾಕ್ಕೋಬೋದು. ಚೆನ್ನಾಗಿದೆ. ಇಷ್ಟು ಗಾರ್ಡನ್ ಮೈಂಟೈನ್ ಮಾಡ್ತಾರೆ ಅಷ್ಟು ಕೆಲಸದಲ್ಲೇ, ಅದು ಗ್ರೇಟು. ನೋಡಿ ಅಲ್ಲಿ ಡ್ರಮ್ಮು ದೊಡ್ಡದು ವಾಟ್ರು ಮೇಲ್ಗಡೆ ಇಡ್ತೀವಲ್ಲ ಅಂಥ ಡ್ರಮ್ಮು 2 ಪೀಸ್ ಮಾಡಿಬಿಟ್ಟು ಮಧ್ಯಕ್ಕೆ ಇಟ್ಟಿದ್ದಾರೆ. ಇದು ವಾಟ್ರ್ ಆಪಲ್ಲು, ಅವರು ವಾಟ್ರ್ ಆಪಲ್ ಕಿತ್ತಿರೋದು ವಿಡಿಯೋ ಇದ್ದಾವೆ. ಆಮೇಲೆ ಗ್ರೀನ್ ಇದೆ, ರೆಡ್ ಅಂತ ಕೊಟ್ರಂತೆ, ಆದರೆ ಗ್ರೀನ್ ಕಾಯಿ ಬಂದಿದೆ. ನಮ್ಮ ಹತ್ರನೂ ಇವರೇ ಕಳಿಸಿದ್ದು ವಾಟ್ರ್ ಆಪಲ್ಲು. ಆಮೇಲೆ ಇದು ಸ್ಟಾರ್ ಫ್ರೂಟ್ ಗಿಡ, ಅದರಲ್ಲಿ 2 ಗಿಡ ಹಾಕಿದ್ದಾರೆ, ದೊಡ್ಡ ಜಾಗ ಇದೆ ಅಂತ. ಹಣ್ಣಿನ ಗಿಡ ಈ ಥರ ದೊಡ್ಡ ಡ್ರಮ್ ಇದ್ದರೆ 2 ಹಾಕ್ಕೋಬೋದು ಹಣ್ಣಿನ ಗಿಡ ಆರಾಮಾಗಿ. ಮಣ್ಣು ಕಮ್ಮಿ ಇದೆ ಅದರಲ್ಲೆಲ್ಲ ಜಾಸ್ತಿ. ಅವರು ಗೌರ್ಮೆಂಟ್ ನರ್ಸರಿಯಿಂದ ತಂದಿರೋದು. ಆಮೇಲೆ ಇದು ತೆಂಗಿನ ನಾರು ಗೊಬ್ಬರ ಹಾಕಿರೋದು ಮಾಡಿರೋದು, ಮಣ್ಣು ಕಮ್ಮಿ ಹಾಕಿ ಆ ಥರ ಮಾಡಿದ್ದಾರೆ. ವೇಸ್ಟೆಲ್ಲ ತೆಗೆದು ಅದ್ರಾಗೆ ಹಾಕಿ, ಅದರಿಂದ ಅದರಲ್ಲಿ ಗಿಡಗಳು ತುಂಬ ಚೆನ್ನಾಗಿ ಬೆಳೀತವೆ. ಜಾಗನೂ ತುಂಬ ಜಾಸ್ತಿ ಇದೆಯಲ್ಲ, ಆ ಥರ ಮಾಡೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿರ್ತವೆ. ನಾವು ಎಷ್ಟು ದೊಡ್ಡ ಪಾಟ್ ಕೊಡ್ತೀವೋ ಗಿಡಗಳು ಅಷ್ಟು ಚೆನ್ನಾಗಿ ಬೆಳೀತವೆ. ನೆಲದಲ್ಲಾದರೆ ಅವಕ್ಕೇನು ಇದು ಮಾಡೋಂಗಿಲ್ಲ. ನೋಡಿ ಇದ್ರ ಕಟಿಂಗ್ ಒಂದು ತಂದಿದ್ದೀನಿ, ಅದೇ ಮುರಿದೋಗಿತ್ತು ಅಂತೇಳಿ ಜಾಸ್ತಿ ಏನು ಕಟ್ ಮಾಡಲಿಲ್ಲ ನಾವು, ಯಾಕೆಂದರೆ ಇನ್ನೂ ಹೂವು ಎಲ್ಲದರಲ್ಲೂ ಮೊಗ್ಗಿದ್ವು ಅವು. ನುಗ್ಗೆ ಗಿಡನೂ ಸರಿಯಾಗಿ ಕಾಯಿ ಬಿಡ್ತಾಯಿಲ್ಲ ಅಂದರು, ನಾಟಿದಂತೆ ಅದು, ಅದರಿಂದ ಕಾಯಿ ಕಮ್ಮಿ. ಆಮೇಲೆ ಸೀತಾಫಲ ಸ್ವಲ್ಪ ಮಲಿಬಗ್ಸ್ ಬಂದುಬಿಟ್ಟು ಎಲ್ಲ ಹಿಂಗಾಗಿತ್ತು. ನಮ್ಮ ಗಾರ್ಡನಲ್ಲೂ ಸೀತಾಫಲ ಒಂದು ಬಿಟ್ಟು ಮಿಲಿಬಗ್ ಬಂದೇ ಹೋಯ್ತಲ್ವ. ಈ ಥರ ಮಿಲಿಬಗ್ ಬಂದಾಗ ನಮಗೆ ಇದಾಗೋಗುತ್ತೆ. ಮಳೆಗಾಲ ಬೇರೆ ಇವಾಗ. ನೋಡಿ ಇದು ಮೊಗ್ಗು ನೋಡಿದರೆ ನಿಮಗೆ ಸಣ್ಣದಾಗಿ ಕಾಣುತ್ತೆ, ದಪ್ಪ ಇದೆ ಮೊಗ್ಗು ಅದು. ಆಮೇಲೆ ಸಿಂಗಲ್ ಪೆಟಲೆ, ಡಬಲ್ ಇಲ್ಲ, ಸಿಂಗಲ್ ಪೆಟಲ್ ನೋಡೋಕ್ಕೆ ದಪ್ಪ ಇದ್ರೂ ಇದು. ಆಮೇಲೆ ಇದು ದುಂಡು ಮೊಗ್ಗು, ಎಲ್ಲ ಥರ ಮೊಗ್ಗಿದೆ, ವಿರಜಾಜಿ, ದುಂಡು ಮೊಗ್ಗು, ಆ ಥರ ಮಲ್ಲಿಗೆ. ಇದು ನಾಟಿದು ವಿಳ್ಯದೆಲೆ ಚಿಕ್ಕದಾಗಿ ಬಿಡುತ್ತಲ್ಲ ಆ ಥರದ್ದು. ಅದು ಈ ಸರಿ ಚೆನ್ನಾಗಿ ಬಂದಿದೆ. ಯಾವಾಗಲೂ ಬರಲ್ಲ ಅಂತಿದ್ರು. ಈ ನಡುವೆ ಅಲ್ಲಿ ಡ್ರಮ್ಮಲ್ಲಿ ಹಾಕಿ ಗಿಡಗಳು ಮಧ್ಯೆ ಇರೋದಕ್ಕೇನೋ ಚೆನ್ನಾಗಿ ಬಂದಿದ್ದೆ. ಆಮೇಲೆ
ಸುಗಂಧರಾಜುವ ಸಿಂಗಲ್ ಪೆಟಲು ಡಬಲ್ ಪೆಟಲ್ ಅಂತೂ ನೋಡಿದೆ ಎಷ್ಟು ದೊಡ್ಡದಾಗಿ ತೆನೆ ಬಿಟ್ಟಿದೆ, ಆಮೇಲೆ ಬೊಗ್ಗಿಬಿಟ್ಟಿದೆ ಬಾರಕ್ಕೆ. ಅವೆಲ್ಲ ನೋಡಿಬಿಟ್ಟು ನಾವು ಗೆಡ್ಡೆಗಳೇನೋ ಸ್ವಲ್ಪ ಕೆಳಗಡೆ ಹಾಕಿದ್ರು ತೆಗೆದು ಅವನ್ನ ಒಂಚೂರು ತಂದಿದ್ದೀವಿ. ನಾನು ಗೆಡ್ಡೆ ತಂದಿದ್ದೀನಿ, ಯಾಕೆಂದರೆ ನಮ್ಮ ಗೆಡ್ಡೆಗಳು ಸರಿ ಇಲ್ವಲ್ಲ, ನೋಡೋಣ ಇವನ್ನು ಸಪ್ರೇಟ್ ಹಾಕಿ ಅಂತ ತಂದಿದ್ದೀನಿ. ಇದು ಪನ್ನೀರ್ ಗುಲಾಬಿ, ತುಂಬ ಸುವಾಸನೆ ಇತ್ತಿದು. ಇದರಿಂದ ನಾವು ಗುಲ್ಕನ್ ಮಾಡ್ಬೋದು, ಆಮೇಲೆ ರೋಸ್ ವಾಟ್ರ್ ಮಾಡ್ಬೋದು. ಆಮೇಲೆ ಇದು ತಂದಿದ್ದಾರೆ ಚೆರ್ರಿ, ಇವು ಮೊನ್ನೆ ಗೌರ್ಮೆಂಟ್ ನರ್ಸರಿಯಿಂದ 2 ಚೇಪೆಕಾಯಿ ಗಿಡನೂ ತಂದು ರಿಪೋರ್ಟ್ ಮಾಡಿದ್ದಾರೆ. ಇಲ್ಲೆಲ್ಲ ಹಣ್ಣಿನ ಗಿಡ ಜೋಡಿಸಿದ್ದಾರೆ, ಒಂದೊಂದರಲ್ಲಿ ವೇಸ್ಟ್ ಆಗ್ತಾ ಬರ್ತಾರೆ. ನಮಸ್ತೆ, ಇನ್ನೊಂದು ವಿಡಿಯೋದ ಸಿಗ್ತೀನಿ. ನೋಡ್ರಿ ನಾನು ಕೊಡಲ್ಲ ಅಂದ್ರೆ ಬಿಡ್ತಾ ಇಲ್ಲ. ಇಬ್ರು ಕೊಡಲ್ಲ ಅಂದ್ರೆ ಬಿಡಲ್ಲ ನೋಡ್ರಿ. ನೀವು ಅದನ್ನ ಹೇಳ್ಕೊಳ್ಳಿ, ಇದನ್ನ ನಾವು ಎತ್ಕೊಂಡು ಹೋಗ್ತೀವಿ. ಅವಾಗೆ ಬರ್ತೀರೇನೋ ಅನ್ಕೊಂಡು ಮಾಡಿದೆ. ಲೇಟ್ ಆಯ್ತು. ಈ ಬಸ್ ತುಂಬ ಸ್ಲೋ ರೀ ಇವತ್ತಂತೂ. అలాంటి ಬನ್ನಿ ನೀವು. ತಗೋರಿ ಒಂದೊಂದು ಚೆನ್ನಾಗಿತ್ತಾ? ನಮ್ಮ ಮನೆಯವ್ರೆಲ್ಲ ಉಪ್ಪಾಗಿಲ್ಲ ಅಂತ ಯಾಕತ್ತಿಲ್ಲ. ಏನು ಇದರಲ್ಲೇನೋ ಉಪ್ಪಾಗಿಲ್ಲ ಅಂತ ಇದು ಆಗಿಲ್ವಂತ. ಆಮೇಲೆ ಮತ್ತೆ ಹಾಕಿದೆ. ಏನಾಯ್ತು? ಉಪ್ಪಿ ಆಗಿಲ್ಲ, ಏನೂ ಆಗಿಲ್ಲ ಅಂತ ಇದು. ಇನ್ನು ಕಗ್ಗಿರ್ಬೇಕು, ತಿನ್ನಕ್ಕೆ ಟೇಸ್ಟ್ ಅಲ್ಲ. ಇಷ್ಟೇ ಬರ್ತದೆ ಸೌತೆಕಾಯಿ ಜವರಿ ಅಂತಾರೆ, ಚೆನ್ನಾಗಿ ಹಂಗಾಗಿ ತಿನ್ಬೋದು. ನೀವು ಹಾಕಿಲ್ಲ? ತಂದೆ ಹಾಕಿದೆ ಬರ್ಲಿಂದ. ನಾನು ಅನಂತಪುರದಲ್ಲಿ ಬೀಜ ಸಿಕ್ತು ತಗೊಂಡು ಇದ್ದದ್ದು. ಬೀಜ ಇದ್ದಿದ್ದೆ ಮುಳ್ಳಂಗಿ ಬೀಜ ದೊಡ್ಡ ಪ್ಯಾಕೆಟ್ ಸುಡಿ, ನನಗೆ ಇವು ಇಷ್ಟ. ನಾನು ಬಳ್ಳಾರಿಗೆ ಇರೋದಕ್ಕೆ ಹೋದರೆ ನಮ್ಮ ಅತ್ತಿಗೆಗೆ ಹೇಳಿ ಕೈ ಇದೆ ಯಾವುದು ನಾವು ಹಚ್ಚವ ನೋಡ್ಬಿಡ್ತೀವಿ. ನಾನು ನೋಡಿಲ್ಲ, ಗಡಬಡ ಹಂಗೆ ಬಂದೆ. ನಮ್ಮ ಅತ್ತಿಗೆ ಹೇಳಿ ಒಂದು ಅರ್ಧ ಕೆ ಜಿ 1 kg ಹಾಕ್ಸ್ಕೊಂಡು ಬರೋ ದಾರಿ ಬಂದ್ಬಿಟ್ಟು ತಿನ್ಕೊಂಡ್ಬಂದಿದ್ರು. ಇದು ಹೆಂಗಾಗಿದ್ರೆ ಸೋರೆಕಾಯಿ ಇದು ಚೆನ್ನಾಗಿ ಇಷ್ಟು ನಮ್ಮನೆಲ್ಲ ಬಿಟ್ಟಿಲ್ಲ, ಅಷ್ಟು ತಂಪಿತ್ತದು. ಅಲ್ಲಿ ನೋಡಿ ಅದು ಏನಾಗಿದೆ, ಫುಲ್ ಸ್ಟೇಟ್ ನಿಂತ್ಬಿಟ್ಟಲ್ಲ, ಜೋತ್ ಬಿದ್ದು ಉದ್ದ ಬಂದ್ಬಿಟ್ಟಿದೆ. ಬಂದ್ಬಿಟ್ಟಿದೆ, ಎಳೆಯದಿತ್ತಲ್ವ, ಭಾರಿ ಆಯಿತು. ನನಗೆ ದಿನ ಅನ್ಸೋದು ಇಷ್ಟು ಉದ್ದಾಗೆಲ್ಲ ಬೀಜ ಆಗಂಗಿರುತ್ತೆ, ತೆಗಿಬೇಕು ದಿನ ಅನ್ಸೋದು. ನೋಡಿದಾಗ ಅನ್ಸುತ್ತೆ ತೆಗಿಬೇಕಪ್ಪ, ತೆಗಿಬೇಕು ಅಂತ ಭಾಳ ಕಟ್ ಮಾಡಿ ನೋಡಿದ್ರೆ ಎಷ್ಟು ಇದಿತ್ತು. ಹಲ್ವಾ ಮಾಡಿದ್ರೆ ಚೆನ್ನಾಗಿ ಅಲ್ಲ, ಇದು ಚೆನ್ನಾಗಿತ್ತು ಅಲ್ಲ. ಬೀಜ ಆಗಂಗಿದ್ರೆ ಮೇಲ್ಗಡೆ ಕಲರ್ ಚೇಂಜ್ ಆಗೋದು. ನಾನು ಚಪಾತಿ ಇಟ್ಟು ಕಲಿಸಿಟ್ಟಿದ್ದೆ, ನೀವು ರೊಟ್ಟಿ ಒಂದೊಂದು ಚಪಾತಿ ಮಾಡೋದು. ಚಪಾತಿ ಮಾಡ್ತಾನೆ ಇರ್ತೀವಿ ನಾವು ಮನೆ. ಹೇಳ್ತಿದ್ದಲ್ಲ ನಾವೆಲ್ಲ ಅಂದ್ರೆ ಮಾಡೋಣ ಅಂದರೆ ಅದು ಇಟ್ಟಿದ್ದೀನಿ, ದೋಸೆ ಇಟ್ಟಿದ್ದೀನಿ. ಅದೇ ರೊಟ್ಟಿ ಅಂದರೆ ಮಲ್ಲ. ನಮ್ಗೆ ಇಷ್ಟೆಳ್ಳು ಮಾಡೋಕ್ಕೆ ಬರಲ್ಲ, ದಪ್ಪ ಮಾಡ್ತೀವಿ. ಮಮ್ಮಿ ಇನ್ನೂ ತೆಳೆ ಮಾಡ್ತಾರೆ. ಹೌದಾ? ಇವಪ್ಪ ನಮ್ಮ ಮಮ್ಮಿಗಿಂದ ಮಾಡಿದ ರೊಟ್ಟಿ ಭಾರಿ ಇಷ್ಟ. ಹೌದಾ? ತೆಳ್ಳು ಮಾಡ್ತಾರೆ ಮಮ್ಮಿ. ಶಿವಲಿಂಗ ಮನೆ ಹತ್ರ ಅಷ್ಟೇ ಒಂದು ಸ್ವಲ್ಪ ಇದೆ. ಅಮ್ಮನ ಮನೆ ಇದೆ. ಏನು ಫೋನ್ ಮಾಡಿದ್ದ ಅವತ್ತು? ನಾನು ಮಾತಾಡ್ತಾ ಇದ್ದೆ. ಅವ್ರ ಮಗಳು ಸ್ಕೂಲಿಂದ ಯಾರು ಕೇಳೋದು, ಸ್ಕೂಲಿಗೆ ನಿಮ್ಮಲ್ಲಿ ಹೆಂಗಿದೆ ಅಲ್ಲಿ ಹೆಂಗಿದೆ. ಬೆಂಡೆಕಾಯಿ ಹಾಕ್ಕೊಳ್ಳಿ, ನೀವು ಹಾಕೋರಿ. ನಾನು ಹಾಕೋತೀನಿ, ಹಾಕಿ.
ಒಂದು ಸಣ್ಣ ಬಟ್ಟೆ ಸಿಗಲಿಲ್ಲ, ನಾನು ಹಂಗೆ ಹಾಕೊಂಬಂದೆ ನಾನು. ಅಲ್ಲ ನೀವು ಬನ್ನಿ ಒಂದ್ಸರಿ, ಮೇಲಿರೋಕ್ಕೇನು ತೊಂದರೆ ಇಲ್ಲ, ಎಲ್ಲ ಇದೆ, ಇವತ್ತು ಏನು ಮಾಡಲ್ಲ, ಬಂದು ಇರೋಕ್ಕೆ ತೊಂದರೆ ಇಲ್ಲ. ಅಡುಗೆ ಮನೆ ಮಾಡಕ್ಕೆ ಬೇಡ ಅಂತ ಅಷ್ಟೇ ಮಾಡ್ತಾನೆ. ಕೈ ಬಂದರೆ ಒಂದು ಇದು ಕೈ ಬಂದಿರ್ಬೇಕು ನನ್ನ ಸಾಕಿ, ಇದು ಕೈ ಸ್ವಲ್ಪ ಖಾರ ಕಮ್ಮಿ ಹಾಕಿಟ್ಟಿದ್ರೆ ನನ್ನ ಮಗಳು ಎರಡು ತಿಂತಾಳ. ಹೌದು, ಓಕೆ ನೀವು ಬೇಕಂದ್ರೆ ಖಾರ ನೀವು ತಿಂದೆ ಅಲ್ಲ ತಿಂತಿದ್ದ ಬೇಡ ಬಿಡಿ ಅವರಿಗೆ ಬರೀ ಒಂದು ಈರುಳ್ಳಿ ಟೊಮೆಟೊ ಅಷ್ಟೇ ಅಲ್ಲ, ಬರೋಕ್ಕಾಗಲ್ಲ ಅಷ್ಟೇ, ಏನಿಲ್ಲ. ಖಾರ ಅಷ್ಟು ಧನೆ ಪುಡಿ ಅವೆಲ್ಲ ಹಾಕಲ್ಲ ನಾವು, ಧನಿಯಾ ಪುಡಿಗಳು ಜಾಸ್ತಿ. ತೆಂಗಿನಕಾಯಿ ಪುಡಿ ಹಾಕ್ತೀವಿ, ಹಾಕಿದ್ರೆ ಕಡ್ಡಕ್ಕೆ ಪುಡಿ ಮಾಡಿ ಕಡಲೆಕಾಯಿ ಪುಡಿ ಹಾಕ್ತೀವಿ ಅಷ್ಟೇ, ನಾವು ಮಾಡೋದು ಹಂಗೆ. ಇದು ಕೊಬ್ಬರಿ ಎಲ್ಲ ಹಾಕಿದ್ರೆ ಸ್ವೀಟ್ ಬರುತ್ತಾ? ನಮ್ಮ ಎಲ್ಲ ಯಾವ ತಿನ್ನಲ್ಲ. ಕಟ್ಟಿ ಸಕ್ಕತ್ತಾಗೈತೆ ಸೌತೆಕಾಯಿ ತೆಗಿ. ಅದು ಕಹಿ ಬಂದ್ಬಿಟ್ಟು ಇದು ತಿನ್ನಕ್ಕಾಗಲ್ಲ. ಬಿಟ್ಬಿಡ್ರಿ, ಬೇಡ ಬೇಡ ಇನ್ನೊಂದಿದೆ ತರ್ತಿದ್ರು. ಅಲ್ಲ ಅವೆಲ್ಲನೂ ಇಲ್ಲ ಇದು. ಬಂದಿದೆ ಎರಡು ಕಟ್ ಮಾಡಿ. ಸೌತೆಕಾಯಿ ಬೀಜ ಇಡ್ಬೇಕಾರೆ ನಮ್ಮಮ್ಮ ಹೇಳೋರು, ಬೀಜ ನಾಟಿ ಮಾಡ್ಬೇಕಾರೆ ಮೂಕ್ಕೆ ಬಟ್ಟೆ ಕಟ್ಕೊಂಡು ನಾಟಿ ಮಾಡ್ಬೇಕಂತೆ, ಕಹಿ ಬರಲ್ಲ. ಇನ್ನೂ ಎಲ್ಲ ಹಳ್ಳಿ ಕಡೆ ಏನಂತೀವಿ ನೀವು, ಆಕಳ ಸಗಣಿ ಇರ್ತದೆ, ಅದ್ರ ಬೀಜ ಒಳಗಿಟ್ಟು ಇಡ್ತಾರೆ. ಹುಣಸೆ ಬೀಜ, ಇದು ಬೀಜ ಹಂಗೆ ಇರ್ತಾರೆ. ಇವತ್ತು ನಮ್ಮಿಂದ ನೀವು ಲೇಟ್ ಟಿಫನ್ ಇಲ್ಲ ಅಷ್ಟೇ. ಅರ್ಧ ರೊಟ್ಟಿ ಕೊಟ್ಟು ತಗೊಳ್ಳಿ. ಒಂದು ತಗೊಳ್ಳಿ.